ದರ್ಶನ್ಗಾಗಿ ದೇವರ ಪ್ರಸಾದವನ್ನ ತಂದುಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ನು ಸಹೋದರ ದಿನಕರ್ ಭೇಟಿಯನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ದರ್ಶನ್ ಫ್ಯಾಮಿಲಿ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಕಳೆದ ವಾರ ಟೆಂಪಲ್ ರನ್ ಅನ್ನ ಮಾಡಿದ್ರು ದರ್ಶನ್ ಫ್ಯಾಮಿಲಿ ಅವರು. ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಕೊಲ್ಲೂರಿನ ತಾಯಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಜೈಲಿನಿಂದ ಬೇಗ ಬಿಡುಗಡೆ ಆಗ್ಬರ್ಲಿ ಅಂತ ವಿಶೇಷವಾಗಿ ಪೂಜೆಯ ಮೇಲೆ ಪೂಜೆಯನ್ನ ಮಾಡ್ತಾ ಇದ್ರು. ಇನ್ನು ಕೊಲ್ಲೂರಿನಲ್ಲಿ ನವಚಂಡಿಕ ಹೋಮವನ್ನ ನೆರವೇರಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಪತಿಗೆ ಒಳ್ಳೇದಾಗ್ಲಿ ಅಂತ ಸಾಲು ಸಾಲು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ. ದೇವರ ಪ್ರಸಾದವನ್ನ ತೆಗೆದುಕೊಂಡು ಈಗ ದರ್ಶನ ಬಳಿ ಹೋಗಿದ್ದಾರೆ. ದರ್ಶನ್ಗೆ ದೇವರ ಪ್ರಸಾದವನ್ನ ನೀಡಿ ವಿಜಯಲಕ್ಷ್ಮಿ ಧೈರ್ಯವನ್ನ ಹೇಳಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮಾತನ್ನ ಕೇಳಿ ದರ್ಶನ್ ಭಾವುಕರಾಗಿದ್ದಾರಂತೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಈಗ ಜೈಲು ಪಾಲಾಗಿದ್ದಾರೆ. ಇತ್ತ ದರ್ಶನ್ ಬೇಗ ಜೈಲಿಂದ ಬಿಡುಗಡೆ ಆಗ್ಲಿ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಇಡೀ ಫ್ಯಾಮಿಲಿ ಟೆಂಪಲ್ ರನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಿ ಬರ್ಲಿ, ಇವೆಲ್ಲ ಆರೋಪಗಳೇನಿದೆಯಲ್ಲ ಇವೆಲ್ಲ ಬೇಗ ಹೋಗಿ ಆರಾಮಾಗಿ ಮನೆಗೆ ಬರ್ಲಿ ಅಂತ ಸಾಲು ಸಾಲು ಪೂಜೆಯನ್ನ ಮಾಡಿಸ್ತಿದ್ದಾರೆ. ಈಗ ಪೂಜೆಯನ್ನ ಮಾಡಿಸ್ಕೊಂಡು ಬಂದು ದೇವರ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ದರ್ಶನನ್ನ ಭೇಟಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ದರ್ಶನ್ ಫ್ಯಾಮಿಲಿ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಕಳೆದ ವಾರ ಟೆಂಪಲ್ ರನ್ ಅನ್ನ ನಡೆಸಿದ್ರು ಫ್ಯಾಮಿಲಿಯವರು. ಕೊಲ್ಲೂರು ಮೂಕಾಂಬಿಕೆ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ದರ್ಶನ್ ಪತ್ನಿ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ ಹೋಗಿ ಅಲ್ಲಿ ನವಚಂಡಿಕ ಹೋಮವನ್ನ ನೆರವೇರಿಸಿದ್ರು. ಇನ್ನು ಪತಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಪೂಜೆಯನ್ನ ನೆರವೇರಿಸಿದ್ರು. ಈಗ ಪೂಜೆಯ ಪ್ರಸಾದವನ್ನ ಜೈಲಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರಲ್ಲ ದರ್ಶನ್, ಅವ್ರಿಗೆ ಹೋಗಿ ದರ್ಶನ್ ಫ್ಯಾಮಿಲಿ ಈಗ ಪ್ರಸಾದವನ್ನ ಕೊಟ್ಟಿದ್ದಾರೆ. ಇನ್ನು ದರ್ಶನ್ಗೆ ಪ್ರಸಾದವನ್ನ ನೀಡಿ ಧೈರ್ಯದ ಮಾತುಗಳನ್ನ ಹೇಳಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಜೈಲು ಪಾಲಾಗಿದ್ದ ದಿನದಿಂದ ಕೂಡ ವಿಜಯಲಕ್ಷ್ಮಿ ಒಂದಲ್ಲ ಒಂದು ನಡೆಯನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿ ಆದ್ರೂ ಕೂಡ ಪತಿಯನ್ನ ಈ ಕೇಸಿಂದ ಪಾರ್ ಮಾಡಬೇಕು, ಅತ್ತ ದೇವಾಲಯ, ಇನ್ನೊಂದು ಕಡೆ ಕಾನೂನು ಹೋರಾಟ ಇವೆಲ್ಲವನ್ನ ಮಾಡ್ತಿದ್ರು. ಈಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ಈ ಒಂದು ಪೂಜೆಯ ಪ್ರಸಾದ ಏನಿದೆಯಲ್ಲ ಇದನ್ನ ಜೈಲಿನಲ್ಲಿರುವಂತಹ ದರ್ಶನ್ಗೆ ತಂದು ಕೊಟ್ಟಿದ್ದಾರೆ. ಇನ್ನು ಧೈರ್ಯವನ್ನ ಸಹ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಈ ವಿಜಯಲಕ್ಷ್ಮಿ ಈ ನಡೆಯಿಂದ ಇನ್ನು ಪತ್ನಿಯ ಮಾತು ಕೇಳಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಈಗ ಭಾವುಕರಾಗಿದ್ದಾರೆ.